ಚಾನಲ್. ಇವರ ಹೆಸರು ಬಂದ್ಬಿಟ್ಟು ರಚಿತಾ ಪಾಂಡೆ ಅಂತ. ಬಿಜಾಪುರದಲ್ಲಿ ಸುಮಾರು 15 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ವಿಚಾರ ಇಷ್ಟೇ, ಒಂದು ಒಳ್ಳೆಯ ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದರೆ, ಅಂದರೆ ಮದುವೆಗೂ ಮುನ್ನ ಕೆಲವೊಂದಿಷ್ಟು ಅನುಭವಿಸಬೇಕು, ಕೆಲವೊಂದಿಷ್ಟು ಎಲ್ಲವನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹುಡುಗನ ಜೊತೆ ಸಂಬಂಧ ಬೆಳೆಸ್ಬಿಟ್ಟು ಅವನ ಜೊತೆ ಎಲ್ಲವನ್ನು ಅನುಭವಿಸಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಇವರ ಬಗ್ಗೆ ಮಾಹಿತಿ ನೋಡೋಣ. ಹೆಸರು ರಚಿತಾ ಪಾಂಡೆ, ಊರು ಬಿಜಾಪುರ. ನನ್ನದೇ ಸ್ವಂತದಾಗಿರ್ತಕ್ಕಂಥ 2 ಅಪಾರ್ಟ್ಮೆಂಟ್ ಇದೆ. ನೋಡೋದಕ್ಕೆ ಕಂದು ಬಣ್ಣದ ಚರ್ಮ ಕೂಡ ಹೊಂದಿದ್ದೇನೆ. ನನ್ನ ರಾಶಿ ಬಂದುಬಿಟ್ಟು ಮೀನ ರಾಶಿ. ನನ್ನ ವಯಸ್ಸು ಬಂದು 29 ವರ್ಷ. ಒಳ್ಳೆಯ ಆರೋಗ್ಯವಂತನಾಗಿದ್ದೇನೆ ನಾನು. ಆ್ಯಂಡ್ ಅದೇ ರೀತಿಯಾಗಿ ನಾನು ಆ್ಯಕ್ಟಿವ್ ಆ್ಯಂಡ್ ಸ್ಲಿಮ್ ಇದ್ದೇನೆ ಅಂತ ಈ ಒಂದು ರಚಿತಾ ಅವರು ತಿಳಿಸಿರ್ತಕ್ಕಂಥದ್ದು. ಕಾರಣ ಇದೆ, ಕೆಲವೊಂದಿಷ್ಟು ಸಮಸ್ಯೆಯಿಂದ ನನಗೆ ಸಂಬಂಧ ಬೆಳೆಸೋದಕ್ಕೆ ಲೇಟ್ ಆಗ್ತಿದೆ ಅಂತ ಹೇಳಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದ್ದಾರೆ. ಬನ್ನಿ ಆ ಒಂದು ಪಾಯಿಂಟ್ಗಳನ್ನು ನೋಡ್ಕೊಂಬರೋಣ. ಸ್ನೇಹಿತರೆ, ಪಾಯಿಂಟ್ ನಂಬರ್ 1 ಬಂದುಬಿಟ್ಟು, ಸದ್ಯಕ್ಕೆ ಈಗ ನಾನು ಮೈಸೂರಿನಲ್ಲಿದ್ದೇನೆ. ಸೊ ನನ್ನನ್ನು ನೀವು ಭೇಟಿಯಾಗಬೇಕು ಅಂದರೆ ಮೊದಲು ಮೈಸೂರಿಗೆ ಬಂದು ಭೇಟಿಯಾಗಿ, ಆನಂತರ ನಾನು ಬಿಜಾಪುರಕ್ಕೆ ಬಂದಾಗ ಡೈರೆಕ್ಟ್ಲಿ ನಿಮಗೆ ರೂಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದು. ಇನ್ನು 2ನೇ ಪಾಯಿಂಟು, ಸೊ ಪ್ರಸ್ತುತ ಮೊದಲಿಗೆ ಕೂತ್ಕೊಂಡು ಮಾತಾಡಬೇಕು. ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್, ಯಾವ ರೀತಿಯಲ್ಲಿ ಸಂಬಂಧ ಬೆಳೆಸಬೇಕು, ಹೇಗೆಲ್ಲ ಯೂಸ್ ಅಪ್ ಮಾಡ್ಕೊಳ್ಬೇಕು, ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಮಾಡಬೇಕು, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹೆಂಗಿರಬೇಕು, ಹೀಗೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಕೂತ್ಕೊಂಡು ಮಾತಾಡೋಣ. ಆನಂತರ ಎಲ್ಲನೂ ಕೂಡ ಮಾಡೋಣ ಅಂತ ಹೇಳಿದ್ದಾರೆ. ನಮ್ಮ ಸುತ್ತಮುತ್ತದ ಊರಿನವ ಗಂಡು ಆಗಿದ್ದರೆ ಇನ್ನೂ ಕೂಡ ಉತ್ತಮ. ಯಾಕಂದರೆ ನಾನು ಕರೆದಾಗ, ನಾನು ಕೂಗಿದಾಗ ಓಡಿ ಬರೋಕ್ಕೆ ಹತ್ತಿರ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ಯಾವ ಜಾತಿಯ ಹುಡುಗ ಆಗಿದ್ರೂ ಕೂಡ ನನಗೆ ಏನು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಅದರಂತೆ ಅಪ್ಪಟ ಒಬ್ಬ ಕನ್ನಡಿಗ, ಅಪ್ಪಟ ಒಂದು ದೇವರ ಭಕ್ತ ಆಗಿರಬೇಕು ಅಂತ ಹೇಳೋದು. ಕನ್ನಡ ಮಾತಾಡೋಕ್ಕೆ ಬರಬೇಕು, ದೇವ್ರನ್ನ ನಂಬಬೇಕು, ನಾನು ಕೇಳಿದಾಗ ಬರಬೇಕು, ಆ್ಯಂಡ್ ದುಡ್ಡು ಬೇರೆ ಕೊಡ್ತೀನಿ ಅಂತ ಹೇಳಿರೋದು. ಇಷ್ಟೇ, ಇದರಲ್ಲೇ ನೀವು ಸೆಲೆಕ್ಷನ್ ಆದರೆ ಅವರೇ ಬರ್ತಾರೆ ಖುದ್ದಾಗಿ ನಿಮ್ಮ ಜೊತೆ. ಎಲ್ಲಿ ಹೇಳ್ತಾರೋ ಅಲ್ಲಿಗೆ ಬಂದು ಏನು ಮಾಡಬೇಕು ಎಲ್ಲನೂ ಕೂಡ ಮಾಡಿಸ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಸೊ ನಿಮ್ಮ ಒಂದು ಅಭಿಪ್ರಾಯವನ್ನು ಅವರಿಗೆ ಮೇಲ್ ಮುಖಾಂತರ ತಿಳಿಸಿ. ನಮ್ಮ ಚಾನಲಲ್ಲಿ ವೀಡಿಯೋ ಸೆಕ್ಷನಲ್ಲಿ ಹೋದರೆ ಕೊನೆಯದಾಗಿ ಅಬೌಟ್ ಸೆಕ್ಷನಲ್ಲಿ ಒಂದು ಜಿಮೇಲ್ ID ಕೊಟ್ಟಿದ್ದೇನೆ, ಅದು ಇವ್ರದ್ದೇ ಆಗಿರುತ್ತೆ. ಅಲ್ಲಿಗೆ ನೀವು ಮೇಲ್ ಕಳಿಸಿದರೆ ಡೈರೆಕ್ಟ್ ಅವರು ಪ್ರತಿಯೊಂದು ಚೆಕ್ ಮಾಡ್ತಾರೆ. ನಿಮ್ಮ ಫೋಟೋ, ಹೆಸರು, ಊರು ಎಲ್ಲವನ್ನು ಚೆಕ್ ಮಾಡಿ ಒಂದು ರಿಪ್ಲೈನ ಕೊಡ್ತಾರೆ. ಆದರೆ ಇಷ್ಟ ಆಗಿದ್ರೆ ಮಾತ್ರ ಕೊಡ್ತಾರೆ, ಓಕೆನಾ. ತುಂಬ ಜನ ಕಳಿಸ್ತಾರೆ, ಹಾಗಾಗಿ ಅದರಲ್ಲಿ ಸೆಲೆಕ್ಷನ್ ಮಾಡ್ತಾರೆ ನನಗೆ ಯಾರು ಇಷ್ಟ ಅಂತ ಅಂದ್ಬಿಟ್ಟು. ಅಲ್ಲಿಂದ ರಿಪ್ಲೈ ಕೊಡ್ತಾರೆ. ರಿಪ್ಲೈ ಕೊಟ್ಟಿಲ್ಲ ಅಂದರೆ ಟೆನ್ಷನ್ ತೊಗೋಬೇಡಿ, ನಿಮಗೂ ಯಾರಾದರೂ ಕೊಟ್ಟೇ ಕೊಡ್ತಾರೆ. ಇಲ್ಲಾಂದರೆ ನಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೀಟೇಲ್ಸ್ನ ತಿಳಿಸಿ. ಇಲ್ಲಿ ನೋಡೋಣ ಬನ್ನಿ. ರೀಸೆಂಟಾಗಿ ಅವರ ಒಂದು ಪಪ್ಪ ತೆಗೆದುಕೊಂಡಿರ್ತಕ್ಕಂಥ ಕಾರ್ ಆಗಿರುತ್ತೆ, ಮಹೀಂದ್ರಾ ಬೊಲೆರೋ ಅಂತ. ಮಹೀಂದ್ರಾ ಬೊಲೆರೋ ನೆವನ್ ಕಾಯಿನ್ಸ್ ಅಂತ ಅಂದ್ಬಿಟ್ಟು ಸ್ನೇಹಿತರೆ, ಪ್ರಸ್ತುತ ಇದು ಬಂದುಬಿಟ್ಟು 18 ಲಕ್ಷ ರೂಪಾಯಿ, ಇದು 18 lakhs rupees ಅಂತ ಹೇಳಿರ್ತಕ್ಕಂಥದ್ದು. ಮಹೀಂದ್ರಾ ಬೊಲೆರೋ ನೆವನ್ ಕಾಯಿನ್ಸ್ ಲೈಕೇಬಲ್ ಆ್ಯಂಡ್ ದ ರೋಮಿಲಿ ಕೇಬಲ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೀಟರ್ಸ್ ಆ್ಯಂಡ್ ದ ರೋಸ್ ಆರ್ ದ ಸ್ಪೆಸಿಫಿಕ್ಸ್ ಅಂತ ಹೇಳಿರ್ತಕ್ಕಂಥದ್ದು. ಫಸ್ಟ್ ಆ್ಯಂಡ್ ಸೆಕೆಂಡ್ ಸೀಟರ್ಸ್ ಏನಿದೆ, ಒಳ್ಳೆಯ ಒಂದು ಸ್ಪೆಸಿಫಿಕ್ ಆಗಿ ಸ್ಮೂತಾಗಿ ಡ್ರೈವಿಂಗ್ ಕೂಡ ಇದರಲ್ಲಿ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಮನೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಫೀಲಿಂಗ್ ಕೊಡುತ್ತೆ ಅಂತ ಈ ಒಂದು ಮಹೀಂದ್ರಾ ಬೊಲೆರೋನಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ 1.5 ಲೀಟರ್ ಡೀಸೆಲ್ ಆಫರ್ಡ್, ಎಕ್ಸಿಲೆಂಟ್ ಆರ್ಬನ್ ಡ್ರೈವಲಬಿಲಿಟಿ ಆ್ಯಂಡ್ ಫುಲ್ ದ ಎಕಾನಮಿ ಅಂತ ಹೇಳಿರ್ತಕ್ಕಂಥದ್ದು. 1.5 ಲೀಟರ್ ಡೀಸೆಲ್ ಹಾಕಿದ್ರೆ ಲಾಂಗ್ ಡ್ರೈವಲ್ಲೂ ಕೂಡ ಹೋಗುತ್ತೆ, ಒಳ್ಳೆಯ ಒಂದು ಎಕ್ವಾನಿಟಿನಲ್ಲಿ ಕೊಡುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಗುಡ್ ಫ್ರೆಸರ್ಸ್ ಆ್ಯಂಡ್ ದ ಮೇಕ್ ಇಟ್ ಸಿಟಿ ಎಕ್ಸಲೆಂಟ್ ವರ್ಕರ್ ಮಹೀಂದ್ರಾ ಬೊಲೆರೋ ಅಂತ ಹೇಳಿರೋದು. ಸೊ ಮಹೀಂದ್ರಾ ಬೊಲೆರೋ ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸು ವಿತ್ ಸ್ಟೇರಿಂಗ್ ಅಲೋ AC ಅಂತ ಹೇಳಿರ್ತಕ್ಕಂಥದ್ದು. ಮಹೀಂದ್ರಾ ಬೊಲೆರೋಲ್ಲಿ 2 ಫ್ಯೂಚರ್ಸ್ ಎಕ್ಸಲೆಂಟಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಸೊ ಹಂಸು ಮತ್ತು ಕೆಲವೊಂದಿಷ್ಟು ತೆಗ್ಗು ಅಂತ ಬಂದಾಗ ಅಲ್ಲಿ ಸ್ಮೂತಾಗಿ ಲ್ಯಾಂಡ್ ಆಗುತ್ತೆ. ಆ್ಯಂಡ್ ಒಳ್ಳೆಯ ಒಂದು ವರ್ಕೌಟ್ ಹೆವಿ ಸ್ಪೀಡಲ್ಲಿ ಈ ಒಂದು ಮಹೀಂದ್ರಾ ಹೋಗುತ್ತೆ ಅಂತ ಹೇಳಿರ್ತಕ್ಕಂಥ. ಫ್ರಂಟ್ ಸೈಡಿನ ಒಂದು ಫೋಟೋ ತೋರಿಸ್ತಿದ್ದೀನಿ. ಟೈರ್ಸ್ ಬಂದುಬಿಟ್ಟು 100% ಟೈರ್ ಚೆನ್ನಾಗಿದೆ. ಆ್ಯಂಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಅಂದರೆ ಆಟೋಮೆಟಿಕಲಿ ಏನಾದರೂ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ಪ್ರಸ್ತುತ ಇದೇನು ಮಾಡುತ್ತೆ, ಏರ್ ಬ್ಯಾಗ್ ಆನ್ ಮಾಡುತ್ತೆ. ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಆಟೋಮೆಟಿಕಲಿ ಏರ್ ಬ್ಯಾಗ್ ಆನ್ ಮಾಡಿದಾಗ ನಿಮಗೆ ಏನೂ ಕೂಡ ಆಗಲ್ಲ. ಯಾವಾಗಲಾದರೂ ಪ್ರಸ್ತುತ ಧೂಳು ಅಂತ ಕೂಡಿದಾಗ AC ಕೂಡ ಅವೈಲೇಬಿಲಿಟಿ ಇದೆ. ಆ್ಯಂಡ್ TV ವಿತ್ ಮ್ಯಾಪ್ ಕೂಡ ಇರತಕ್ಕಂಥದ್ದು.
ವೆರಿ ಡೀಸೆಂಟ್ ಆ್ಯಂಡ್ ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 10 ಲ್ಯಾಕ್ಸ್ ಅಂತ ಹೇಳಿದ್ದಾರೆ. ಇದು ಅವರ ಒಂದು ತಂದೆಯವರು ರೀಸೆಂಟಾಗಿ ತೆಗೆದುಕೊಂಡಿದ್ದರಂತೆ. ಸೊ ಹೇಳುವಂತಂದರು, ಹಾಗಾಗಿ ಹೇಳಿದೆ ಸ್ನೇಹಿತರೆ. ಸೊ ಇಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನೀವು ಬೇಗ ಆದಷ್ಟು ಅವರಿಗೆ ಮೇಲ್ ಕಳಿಸೋಕ್ಕೆ ಪ್ರಯತ್ನ ಪಡಿ, ಅವ್ರು ನಿಮಗೆ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಪ್ರಸ್ತುತ ಕಮೆಂಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಮಾಹಿತಿನ ಕಳಿಸ್ಬೋದು. ಇಷ್ಟು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.